ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾನ್ವಿ ಕಿರಣ್ ವ್ಲಾಗ್ಸ್. ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಏನು ವಿಡಿಯೋ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಸೊ ನಾಳೆ ನಾವು ಬಂದ್ಬಿಟ್ಟು ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಸೊ ನಾವು ನಾಳೆ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಲ್ಲ, ಸೊ ಅದಕ್ಕೆ ನಾವು ಹೇಗೆಲ್ಲ ಪ್ಯಾಕ್ ಮಾಡ್ಕೋತೀವಿ ಅಂತ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ನೀವು ಡೀಟೇಲಾಗಿ ನೋಡ್ಬೋದು ನಾವು ಏನೇನು ಪ್ಯಾಕ್ ಮಾಡ್ಕೋತಿದ್ದೀವಿ ಮತ್ತು ಟ್ರಿಪ್ಪಲ್ಲಿ ಏನೇನು ಔಟ್ಫಿಟ್ ಹಾಕೋತೀವಿ ಅಂತ ನೋಡ್ಬೋದು. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಓಕೆ, ಕಮ್ ಅಲ್ಲಿ ಪ್ಯಾಕಿಂಗ್ ಏನೇನು ಬಟ್ಟೆ ಇಟ್ಕೊಡ್ತಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ, ಈ ಬ್ಯಾಗಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಇದೆಲ್ಲ ಗುಂಡು ಬಟ್ಟೆ. ಸೊ ಇನ್ನು ನಂದು ಮತ್ತು ಅಮ್ಮ ಬಟ್ಟೆ ಎಲ್ಲ ಇಟ್ಕೋಬೇಕು ಇದರಲ್ಲಿ. ಸೊ ಇವಾಗ ಸದ್ಯಕ್ಕೆ ಇದೊಂದು ಕಿಟ್ ಬ್ಯಾಗಲ್ಲಿ ಇದು ಇಷ್ಟಿದೆ, ಇದರಲ್ಲಿ ವೀಲ್ಸು ಇದೆ. ಇದನ್ನೇ ತೊಗೊತಾ ಇದ್ದೀನಿ. ದೊಡ್ಡದು ಬ್ಯಾಗ್ಸ್ ಇದೆ, ಅಂದರೆ ಸೂಟ್ ಕೇಸ್ಗಳು. ಬಟ್ ಅದೇನು ಬೇಕಾಗಲ್ಲ, ಯಾಕಂದರೆ ನಾವಿಷ್ಟೇ ಜನ ಅಲ್ವಾ ಹೋಗ್ತಾ ಇರೋದು. ಸೊ ನಾವು 4 ಜನ. ನನ್ನ ಹಸ್ಬೆಂಡ್ ಅಂತೂ ಮೋಸ್ಟ್ಲಿ ಆ ಬ್ಯಾಗಲ್ಲಿ ಇಟ್ಕೊಳ್ತಾರೆ, ಪ್ಯಾಕಲ್ಲಿ. ಸೊ ಹಾಗಾಗಿ ಇದರಲ್ಲಿ ಇಬ್ಬರದ್ದು ಇಟ್ಕೊಂಡು ಇನ್ನೊಂದು ಸ್ಮಾಲ್ ಸೂಟ್ ಕೇಸ್ ಇದೆ, ಅದರಲ್ಲಿ ಒಬ್ರದ್ದು ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಾಂದರೆ ಸುಮ್ಮನೆ ಲಗೇಜೇ ಅಷ್ಟೊಂದು ಆಗುತ್ತೆ. ಬೇಗ ತೊಗೊಂಬಾಶನೋ ಎಲ್ಲ. ಇವಾಗ ಸುಮ್ಮನೆ ಪ್ಯಾಕ್ ಮಾಡ್ತಾ ಇದ್ದೀವಿ. ಇವಳು ಶಾನುಗೆ ಹೇಳಿ ಲಿಸ್ಟ್ ಮಾಡಿಸಿದ್ದೆ. ನೋಡಿ, ಇದು ಗುಂಡೋದು, ಇದು ಅವಳದು, ಇದು ನಂದು, ಆ ಥರ ಲಿಸ್ಟ್ ಮಾಡಿದ್ವಿ. ಅದ್ರ ಪ್ರಕಾರ ಇವಾಗ ಇಡ್ತಾ ಹೋಗ್ತೀನಿ. ಸೊ ನೋಡಿ, ನಮ್ಮಮ್ಮ ಪ್ಯಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗುಂಡೋದು ಡ್ರೆಸ್ಸಸ್. ಮಮ್ಮಿ ಗುಂಡು. ಸೊ ಓಕೆ, ಇಲ್ಲಿ ಗುಂಡುದು ಫುಲ್ ಪ್ಯಾಕಿಂಗ್ಸ್ ಇಲ್ಲಿ ಗೈಸ್. ಇದೆಲ್ಲ ಬಟ್ಟೆ ನಮ್ಮಮ್ಮ ಐರನ್ ಮಾಡ್ಕೊಬಂದ್ರು, ಇವಾಗ ಮಾಡಿಸ್ತಾ ಇದ್ದಾರೆ. ಗ್ರೀನ್ ಕಲರ್. ಬೇರೆದು ಎತ್ಕೋ, ಬೇರೆ ಸ್ವೆಟರ್ ಎತ್ಕೋ. ನೀನೇನಂದೆ ಇವಾಗ? ಯಾವುದು? ಎಲ್ಲಿದೆ? ಸೊ ಇದಿಷ್ಟು ಗುಂಡದ ಬಟ್ಟೆ. ಸೊ ಇಲ್ಲೆಲ್ಲ ನನ್ನ ಬಟ್ಟೆ ಇದೆ. ಗುಂಡದ ಬಟ್ಟೆ ಪ್ಯಾಕಿಂಗ್ ಆಯಿತು. ಸೊ ಇವಾಗ ನಮ್ಮಮ್ಮ ನನ್ನ ಬಟ್ಟೆ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಒಂದಿಷ್ಟು ಬಟ್ಟೆ ಇದೆ. ಇದಾಗಲ್ಲ ಕಣೆ, ಇಷ್ಟು ನನ್ನ ಬಟ್ಟೆ. ಶಾರ್ಟ್ಸ್ ಅಲ್ಲಿ. ಸೊ ಹಾಯ್. ಸೊ ಇವಾಗ ನನಗೆ ಹೇರ್ ಆಕ್ಸೆಸರೀಸ್ ಬೇಕಲ್ಲ, ಅಂದರೆ ಹೇರ್ ಆಕ್ಸೆಸರೀಸ್ ಹಾಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ತೊಗೋತಾ ಇದ್ದೀನಿ. ಅದು ನಾನು ಈ ಪೌಚಲ್ಲಿ ಇಟ್ಕೊತಿದ್ದೀನಿ, ಮೈ ಲಿಚಲ್ ಪೌಚ್. ಸೊ ಇದು ನಮ್ಮ ದೊಡ್ಡಮ್ಮ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದರಲ್ಲಿ ಇಟ್ಕೊತಿದ್ದೀನಿ. ಸೊ ಹೆಂಗೆ ಇಟ್ಕೊತಿದ್ದೀನಿ ಅಂದರೆ, ಸೊ ಇವಾಗ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಲ್ಲ, ಯಾವ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ರಾಕ್, ಸ್ಕರ್ಟ್ ವಿತ್ ಟೀ ಶರ್ಟ್ಸು, ಸೊ ಆ ಥರ ಇಟ್ಕೊಂಡಿದ್ದೀರಲ್ಲ, ಸೊ ಅದಕ್ಕೆ ಸೆಟ್ ಆಗೋಂಥದ್ದು ಇಟ್ಕೊತಾ ಇದ್ದೀನಿ ಹಂಗೆ ಆಕ್ಸೆಸರೀಸ್ನ. ಸೊ ಓಕೆ, ಇವಾಗ ನೀವು ನೋಡಿ ನಾನು ಇಟ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಆಕ್ಸೆಸರಿ ಬಾಕ್ಸ್. ಎಲ್ಲ ಗೊಂಚೋಗಿದೆ. ಸೊ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ರಾಕ್ಗೆ ನಾನು ಯಾವ ಥರದ್ದು ಗೊತ್ತಾ, ಈ ಥರ ಕ್ಲಿಪ್ಸ್ ಬರುತ್ತೆ ನಿಮಗೆ, ಈ ಥರ ರೌಂಡ್ಸ್ ಕ್ಲಿಪ್ಸು. ಸೊ ಅದನ್ನು ಒಂದು ರೌಂಡು ಮತ್ತು ಒಂದು ಸ್ಕ್ವೇರ್ ಇಟ್ಕೊಂಡಿದ್ದೀನಿ. ಸೊ ಅದು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಸೆಟ್ ಆಗುತ್ತೆ.
ಸೊ ನಾನೆಲ್ಲ ಇದೆಲ್ಲ ಎತ್ತಿರ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಇಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾನ್ವಿ ಕಿರಣ್ ಬ್ಲಾಗ್ಸ್. ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನೆನ್ನೆ ಪ್ಯಾಕಿಂಗ್ ಎಲ್ಲ ಮುಗೀತು. ಸೊ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲ ಅರ್ಜೆಂಟಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಲ್ಲ, ಸೊ ಟೈಮ್ ಸಿಗಲಿಲ್ಲ. ಸೊ ಇವಾಗ ನಾವು ಬಂದ್ಬಿಟ್ಟು ಊಟಿಗೆ ಹೋಗ್ತಾ ಇದ್ದೀವಿ. ಗುಂಡು. ಸೊ ಓಕೆ, ಇವಾಗ ನಾವು ಹೊರಡ್ತಿದ್ದೀವಿ ನೋಡಿ. ಸೊ ನಾನು ಒಂದು ಚೈನ್ ಹಾಕೊಂಡಿದ್ದೀನಿ. ಸೊ ಓಕೆ, ನಾವು ಹೊರಟಿದ್ದೀವಿ. ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಯ್ ಹಾಯ್ ಗುಂಡು. ಅಲ್ಲಿ ಗುಂಡು. ಮುಂದೆ ಬಾ. ಸೊ ಮನೆಯಲ್ಲಿ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಟೈಮೇ ಇರಲಿಲ್ಲ ಆ್ಯಕ್ಚುಲಿ. ಗುಂಡು ಇರುವ ನಿಮಿಷ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬೇಗ ಮನೆ ಬಿಟ್ವಿ. ಇವಾಗ 2:30 ಟೈಮ್. ಇವಾಗ ಊಟಿಗೆ ಹೊರಟಿದ್ದೀವಿ. ಸೊ ಇವಾಗ ನಾವು ಊಟಿಗೆ ಹೊರಟಿದ್ದೀವಿ. ನಿನ್ನೆ ನೈಟ್ ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ. ನಿನ್ನೆ ನೈಟಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಇವರಿಬ್ರದ್ದು ಫಸ್ಟ್ ಮುಗಿಸಿದ್ವಿ. ನೆನ್ನೆ ನಾನು ಬೆಳಗ್ಗೆ ಮಾಡಿದೆ, ನನ್ನ ಹಸ್ಬೆಂಡ್ ಅವ್ರು ಮಾಡಿಕೊಂಡ್ರು. ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟನೂ ತಿಂದು ಇವಾಗ ಮಧ್ಯಾಹ್ನ 2:30 ಆಗಿದೆ. ಇವಾಗ ಬಿಟ್ಟಿದ್ದೀವಿ. ಇವರಿಬ್ರು ಆಟ ಆಡ್ತಾ ಇದ್ದಾರೆ ನೋಡಿ, ಹಿಂಗೆ ತರ್ಲೆಗಳು. ಕೊಡ್ತೀನಿ. ಶಾಂತಿ ಟಿಶ್ಯೂ ಕೊಡಪ್ಪ, ಅದು ಕೊಡು ಮತ್ತೆ ಕೊಡ್ತೀನಿ. ಸೊ ಇಲ್ಲಿ ಸಿಗ್ನಲಲ್ಲಿ ಮ್ಯಾಂಗೋ ಮಾವಿನಕಾಯಿ ಸಿಗ್ತವೆ. ಮಾವಿನಕಾಯಿ ನನ್ನ ಫೇವ್ರೆಟು, ನನ್ನ ಮಗಳಿಗೂ ಫೇವ್ರೆಟು, ಇವ್ರಿಗೂ ಫೇವ್ರೆಟು. ಸೊ ಗುಂಡುಗೂ ಫೇವ್ರೆಟ್ ನೋಡಿ, ಅವರಿಬ್ರು ತಿಂತ ಇದ್ದಾರೆ. ಚೆನ್ನಾಗಿದೆಯಾ ಗುಂಡು? ಲವ್ ಯು. ಸೊ ಇವಾಗ ಮಾವಿನಕಾಯಿ ತಿಂತಾ ಇದ್ದೀವಿ. ಅಥವಾ 2 hours ಅಲ್ಲಿ ಸನ್ಸೆಟ್ ಆಗೋಗ್ಬಿಡತ್ತೆ ಗಾಯ್ಸ್. ಇವಾಗ ನಾವು ಬ್ಯಾಂಗ್ಳೂರ್ ಮೈಸೂರು ಹೈವೇನಲ್ಲಿ ಹೋಗ್ತಾ ಇದ್ದೀವಿ.
ಇವಾಗ ಫಸ್ಟು ಮೈಸೂರು ವೇನಲ್ಲೇ ಹೋಗ್ತಾ ಇರೋದು. ಹೋಗ್ತೀವಿ. ಶಾನು ಅವನ್ನ ತೋರಿಸು. ಗುಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಗುಂಡು ಇಲ್ಲಿ ಮಲ್ಕೊಂಡಿದ್ದಾನೆ. ಗುಂಡು ಮಲ್ಕೊಂಡ್ಬಿಟ್ಟ. ಅವನು ಎದ್ದೋಳಷ್ಟರಲ್ಲಿ ನಾವು ಮೈಸೂರು ದಾಟಿರ್ತೀವಲ್ವಾ. ಮೈಸೂರು ಇವೆಲ್ಲ ಊಟಿಗೆ ಹೋಗಿರ್ತೀವಿ. ಇವಾಗ ಮೈಸೂರು ಎಷ್ಟು ದೂರ ಇದೆ? 100 ಕಿಲೋಮೀಟರ್ಸಾ? 100 ಕಿಲೋಮೀಟರ್ಸು ಮೈಸೂರು. ಸೊ ಅಲ್ಲಿ ಆನ್ ದ ವೇ ಅಂತೆ. ಹಾಗೆ ನೋಡೋಣ. ಆ್ಯಕ್ಚುಲಿ ಸ್ವಲ್ಪ ಮೂವಿ ಹಾಕಿದ್ವಿ. ಇವಾಗ ಯಾವುದಾದ್ರೂ ಮೂವಿ ನೋಡೋಣ ಅಂತ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಬಟ್ ನೋಡೋಕ್ಕಾಗ್ತಿಲ್ಲ. ನಾವು ಆ ಕಡೆ ಈ ಕಡೆ ನೋಡೋದೇ ಆಗೋಗ್ಬಿಡ್ತು. ಸೊ ಹಂಗಾಗಿ ಮೂವಿನ ಸ್ಟಾಪ್ ಮಾಡಿ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ ಸೀನರಿನ. ವಾಟ್ ಅ ವ್ಯೂ. ಸೂಪರ್ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ. ಈ ಲೈಟ್ ಅಲ್ಲಿ ನಾವು ಸೆಲ್ಫಿ ತಗೋಬೇಕಿಲ್ಲ. ಆಚೆ ಕಾರಲ್ಲಿ ಇಲ್ಲಾಂದ್ರೆ ಕತ್ತಲ್ಲಿ ಬರಲ್ಲ. ಹೌದು. ಇವಾಗ ಒಂದು ಸ್ವಲ್ಪ ದೂರ ಬಂದ್ವಿ. ಆಲ್ಮೋಸ್ಟ್ ಮೈಸೂರು ಬಿಟ್ಟು ಮಂಡ್ಯ ದಾಟಿದ್ದೀವಿ ಅನ್ಸುತ್ತೆ. ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿದ್ದೀವಿ. ಮೈಸೂರಂತೂ ಬಿಟ್ವಿ, ಪಾಸ್ ಆದ್ವಿ. ಇವಾಗ ಸ್ವಲ್ಪ ಇಲ್ಲಿ ನಿಲ್ಲಿಸಿದ್ದಾರೆ ಅಂಗಡಿ ಹತ್ರ. ಚಿಪ್ಸ್ ತಿಂತಾ ಇದ್ದೀವಿ, ಲೇಸು. ಇವರಿಬ್ರು ಲೇಸ್ ತಿಂತಾ ಇದ್ದಾರೆ. ಆಮೇಲೆ ಜ್ಯೂಸ್ ಎಲ್ಲ ತೊಗೊಂಡ್ವಿ. ಸ್ವಲ್ಪ ಇವ್ರಿಗೆ ತಿನ್ಬೇಕು ಅನಿಸ್ತಾ ಇತ್ತಂತೆ, ಅದಕ್ಕೆ. ಓಕೆ ನೋಡಿ, ಇನ್ನು ಲೇಸು, ಮಜ್ಜಿಗೆ, ಹಂಗೆ ಜ್ಯೂಸ್ ನನಗೆ ಆಯ್ತು. ಸೊ ಇವಾಗ ಇಲ್ಲಿ ತಿನ್ಕೊಂಡು ಸುಮ್ಮನೆ ಸ್ನ್ಯಾಕ್ಸ್. ಥ್ಯಾಂಕ್ ಯು. ನೋಡಿ ಇಲ್ಲಿ ಹಾರ್ಟ್ ಶೇಪ್. ವಾವ್, ಹೌದು, ಕರೆಕ್ಟ್ ಹಾರ್ಟ್ ಶೇಪ್ ಇದೆ ಇದು. ನೋಡಿ ಇಲ್ಲಿ ಹಾರ್ಟ್ ಶೇಪ್ ಇಲ್ಲಿ ಒಂದೇ ಇದ್ದಿದ್ದು. ನೋಡಿ ಹೋಗ್ತಾ ಇದೀವಿ. ಮೈಸೂರು 6:30 5-6 ಅಂತೆ. 6:30 ಆಗಿದೆ. ಮೈಸೂರಲ್ಲಿದ್ದೀವಿ ಇವಾಗ. ಟೈಮು 6:30 ಆಗಿದೆ. ಇನ್ನು ನಾವು ಊಟಿ ರೀಚ್ ಆಗಬೇಕಂದ್ರೆ 3 hours ತೋರಿಸ್ತಾ ಇದೆ. ಇನ್ನು 3.5 hours ಮಿನಿಮಮ್ ಬೇಕು. ನಾವು ಆರಾಮಾಗೆ ಸ್ಲೋ ಹೋಗ್ತಾ ಇದ್ದೀವಿ. ನಮ್ಮ ಗುಂಡುನು ಎದ್ದಿದ್ದಾನೆ, ತೋರಿಸ್ತೀನಿ ರೀ. ತರ್ಲೈ ಏನೇನ್ ತಿಂದೆ
ಗುಂಡು ಇವಾಗ ನಾನು 2 ಫ್ಲೇವರ್ಸ್ ಚಿಪ್ಸ್ ತಿಂದೆ, ಆಮೇಲೆ ಮಜ್ಜಿಗೆ ಕುಡಿದೆ. ಮಜ್ಜಿಗೆ ಕೊಡೋದು. ಸೊ ಅದೇ ಲೈಟಾಗಿ ಸ್ನ್ಯಾಕ್ಸ್ ಇವಾಗ ಹೊರಡ್ತಾ ಇದ್ದೀವಿ, ಅಂದರೆ ಹೋಗ್ತಾನೆ ಇದ್ದೀವಿ. ಟ್ರಾವೆಲ್ ಬಟ್ ಚೆನ್ನಾಗಿದೆ ವೆದರ್, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣ 5 ಕಿಲೋಮೀಟರ್ಸ್, ಮೈಸೂರು 21 ಕಿಲೋಮೀಟರ್ಸ್. ಓ, ಇನ್ನು ಮೈಸೂರೇ ರೀಚ್ ಆಗಿಲ್ವಾ? ಮಡಿಕೇರಿ 150 ಕಿಲೋಮೀಟರ್ಸ್. ಸೊ ಇನ್ನು ನಾವು ಮೈಸೂರೇ ರೀಚ್ ಆಗಿಲ್ಲ. ನಾನು ಮೈಸೂರು ಬಿಟ್ಬಿಟ್ಟಿದ್ದೀವಿ ಅನ್ಕೊಂಡೆ. ಹೋಗ್ತಾ ಇದ್ರಲ್ಲ ಅಮ್ಮ. ಬೇಡಪ್ಪ ಸುಮ್ನೆ. ಇಲ್ಲಿ ಒಂದು ತಿರುಪತಿ ನಾಮ ಕಾಣಿಸ್ತದೆ ನೋಡಿ, ಗೋವಿಂದ. ಅಲ್ಲೇನು ದೇವಸ್ಥಾನ ಇರ್ಬೋದು. ಚೆನ್ನಾಗಿದೆ ವೆದರ್. ವಾವ್, ನೋಡಿ ಇದು ಮ್ಯೂಸಿಯಂ, ಸಕ್ಕತ್ತಾಗಿದೆ, ಟೈರ್ ಶೇಪಲ್ಲಿ. ಸೊ ಇದು ಆನ್ ದ ವೇ ಸಿಕ್ತು. ಇವಾಗ ಇಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡಿ ಸೂಪರ್ ಆಗಿದೆ. ಏನ್ ಮ್ಯೂಸಿಯಂ. ಅಲ್ಲಿ ಡಬಲ್ ಡೆಕ್ಕರ್ ಬಸ್